ಎಲ್ರಿಗೂ ನಮಸ್ಕಾರ. ಶ್ರೀ ಮಲ್ಲಿಕಾರ್ಜುನ ಎಸ್ ಬೀರ್ದಾರ ಸೊನ್ನೇತಾ ಜೇವರ್ಗಿ ಅವರ ಸಂಗ್ರಹದಿಂದ ಪುಸ್ತಕ ಪ್ರಜ್ಞೆ ಎಂಬ ಕಥೆಯನ್ನು ಓದಲಿದ್ದೇನೆ. ನೀವು ಇತ್ತೀಚೆಗೆ ಗಮನಿಸಿದ್ದೀರಾ? ಮಕ್ಕಳು ಮತ್ತು ದೊಡ್ಡವರಲ್ಲಿ ಓದುವ ಆಸಕ್ತಿಯೇ ಕಡಿಮೆಯಾಗಿದೆ. ಇದು ತೀರಾ ಚಿಕ್ಕ ವಿಷಯ, ತಲೆ ಕೆಡಿಸಿಕೊಳ್ಳಲು ಯೋಗ್ಯವಲ್ಲ ಎಂದು ಇಂದಿನ ಸಮಾಜ ಭಾವಿಸಬಹುದು. ಒಂದು ಅಸ್ವಸ್ಥತೆಯು ನಿಧಾನವಾಗಿ ಸಮಾಜದಲ್ಲಿ ಸುಳಿಯುವುದನ್ನು ಮತ್ತು ನೈತಿಕ ಮೌಲ್ಯಗಳನ್ನು ನುಂಗುವುದನ್ನು ಯಾರಾದರೂ ಗಮನಿಸಿದ್ದೀರಾ? ಜನರಿಗೆ ಪುಸ್ತಕಗಳನ್ನು ಓದುವ ಅಭ್ಯಾಸವಿಲ್ಲದಿದ್ದರೆ ಏನಾಗುತ್ತದೆ? ಎಲ್ಲರೂ ಆರಾಮವಾಗಿ ಬದುಕುತ್ತಿಲ್ಲವೇ ಎಂದು ನೀವೆನ್ನಬಹುದು. ಮನುಷ್ಯನಿಗೆ ಆಲೋಚಿಸುವ ಬುದ್ಧಿಯಿದೆ. ಜ್ಞಾನವನ್ನು ಸ್ವೀಕರಿಸುವ, ಅರ್ಥಮಾಡಿಕೊಳ್ಳುವ ಮತ್ತು ಅಭ್ಯಾಸ ಮಾಡುವ ಶಕ್ತಿಯಿದೆ. ಅವೆಲ್ಲವನ್ನು ಮರೆತು ಬಳಸದೆ ಹೋದ್ರೆ ಕೊನೆಗೆ ಮೆದುಳು ನಿಸ್ತೇಜವಾಗುತ್ತದೆ. ಈಗಾಗಲೇ ಕೌಟುಂಬಿಕ ಜೀವನ ಹಳ್ಳ ಹಿಡಿಯುತ್ತಿದೆ. ಹಿರಿಯರ ಬಗ್ಗೆ ಗೌರವದ ಕೊರತೆ ಕಾಣುತ್ತಿದೆ. ಸಮಾಜದಲ್ಲಿ ಹಿಂಸಾಚಾರದ ಪ್ರವೃತ್ತಿ ಅನಿರೀಕ್ಷಿತವಾಗಿ, ಅನಪೇಕ್ಷಿತವಾಗಿ ಹರಡುತ್ತಿದೆ. ಕೆಡುಕುಗಳು ಸುತ್ತುವರಿದಿವೆ ಮತ್ತು ಅಭದ್ರತೆಯ ಭಾವವನ್ನು ಹೆಚ್ಚಿಸುತ್ತಿವೆ. ಇದಕ್ಕೆ ಪರಿಹಾರ ಹುಡುಕುವವರ್ಯಾರು? ಪಾಶ್ಚಿಮಾತ್ಯ ನಾಗರಿಕತೆಯ ಪ್ರಭಾವದಿಂದ ಬೆಳೆದ ಯುವಜನರು ಸಮಾಜದ ನೈತಿಕ ಮೌಲ್ಯಗಳನ್ನು ಮರೆಯುತ್ತಿದ್ದಾರೆ. ನಮ್ಮ ಭಾಷೆ, ನಮ್ಮ ಇತಿಹಾಸ, ಘನ ಸಂಸ್ಕೃತಿ ಎಲ್ಲವೂ ಮರೆಯಾಗುತ್ತಿವೆ. ಇದು ಸಿನಿಕತನ ಎನಿಸಿದರೂ ವಾಸ್ತವವಂತೂ ಇದೇನೆ. ಈ ಅಸ್ವಸ್ಥತೆಯನ್ನು ತಡೆಗಟ್ಟಲು ಎಲ್ಲರೂ ಪ್ರಯತ್ನಿಸಬೇಕು. ಪೋಷಕರು ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯಬೇಕು. ಸೆಲ್ಫೋನ್ ದೂರವಿಟ್ಟು ಕುಟುಂಬದೊಂದಿಗೆ ಸಮಯ ಕಳೆಯಲು ಮಕ್ಕಳಿಗೆ ಹೇಳಬೇಕು. ದೊಡ್ಡವರು ಹೇಳುವ ಕಥೆಗಳು ಮಕ್ಕಳಿಗೆ ಒಂಟಿತನವನ್ನು ಕಡಿಮೆ ಮಾಡುತ್ತವೆ. ಇದು ಅವರಲ್ಲಿ ಮಾನಸಿಕ ಧೈರ್ಯವನ್ನು ಮೂಡಿಸುತ್ತದೆ. ಪುಸ್ತಕಗಳನ್ನು ಮಕ್ಕಳು ಯೋಜನಾಬದ್ಧವಾಗಿ ಓದುವಂತೆ ಮಾಡಬೇಕು. ಪುಸ್ತಕಗಳನ್ನು ಓದುವುದು ಮಾನಸಿಕ ಬೆಳವಣಿಗೆಯನ್ನು ಸುಧಾರಿಸುವುದಲ್ಲದೆ ನೈತಿಕ ನಡವಳಿಕೆಯನ್ನೂ ಸಹ ರೂಪಿಸುತ್ತದೆ. ಮಕ್ಕಳಿಗೆ ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ, ಸಂಪ್ರದಾಯಗಳ ಬಗ್ಗೆ ಸದಾ ಹೇಳುತ್ತಿರಬೇಕು. ಹಿರಿಯರನ್ನು ಗೌರವಿಸಲು ಅವರಿಗೆ ಮತ್ತೆ ಮತ್ತೆ ಹೇಳಬೇಕು. ಶಿಕ್ಷಣ ತಜ್ಞರು ಹಾಗೂ ಬುದ್ಧಿಜೀವಿಗಳು ಸಮಾಜದ ಬದಲಾವಣೆಗಾಗಿ ಜಾಗೃತಿ ಸಮಾವೇಶಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಮತ್ತು ಹಿರಿಯರಲ್ಲಿ ಉತ್ತಮ ಹವ್ಯಾಸಗಳು ಹಾಗೂ ಉತ್ತಮ ನಡತೆ ಕುರಿತು ಜಾಗೃತಿ ಮೂಡಿಸಬೇಕು. ಅದಕ್ಕಾಗಿ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರನ್ನು ಸಹಭಾಗಿಗಳನ್ನಾಗಿ ಮಾಡಬೇಕು. ಸಂಚಾರಿ ಗ್ರಂಥಾಲಯವನ್ನು ಸ್ಥಾಪಿಸಿ ಜನರಲ್ಲಿ ಓದುವ ಆಸಕ್ತಿ ಹೆಚ್ಚಿಸಬೇಕು. ಜ್ಞಾನದ ಚಿನ್ನದ ಗಣಿಗಳು ಪುಸ್ತಕಗಳು, ಪ್ರಜ್ಞೆಯ ದಾರಿದೀಪಗಳು ಪುಸ್ತಕಗಳು, ತಾಮಸದಿಂದ ಕೂಡಿದ ಸಮಾಜಕ್ಕೆ ಬೆಳಕು ನೀಡುವ ದೀವಿಗೆಗಳು. ಪುಸ್ತಕ ಓದುವುದು ಮಾನಸಿಕ ಆರೋಗ್ಯಕ್ಕೆ ದಿವ್ಯ ಔಷಧ. ಸಮಾಜದಲ್ಲಿ ಸಂಗ್ರಹವಾಗಿರುವ ಕೊಳೆ ತೊಳೆಯುವುದು ನಮ್ಮೆಲ್ಲರ ಕರ್ತವ್ಯ. ಎಲ್ಲರ ಪ್ರಯತ್ನ ಮತ್ತು ಸಹಕಾರದಿಂದ ಮಾತ್ರ ಕ್ರಿಯಾಶೀಲ ಸಮಾಜ ನಿರ್ಮಾಣವಾಗುವುದು ಸಾಧ್ಯ. ಒಂದು ಕ್ಷಣ ಯೋಚಿಸಿ ನೋಡಿ. ಧನ್ಯವಾದಗಳು.